ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಯ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ಲಿಂಗಸಗೂರು ತಾಲೂಕು ಘಟಕದ ವತಿಯಿಂದ ಪಟ್ಟಣದಲ್ಲಿನ ಹೃದಯ ಭಾಗದಲ್ಲಿ ಇರುವ ಗಡಿಯಾರ ಚೌಕ್ನಲ್ಲಿ ಕುಡಿಯುವ ನೀರಿನ ಅರವಟ್ಟಿಗೆಯನ್ನ ಸಿಪಿಐ ಹೊಸಕೇರಪ್ಪ ಸರ್ ಇವರು ಉದ್ಘಾಟನೆ ಮಾಡಿದರು. ಸಂಘಟನೆ ಅಧ್ಯಕ್ಷರು ಆದ ಹನುಮಂತ ನಾಯಕ ಮಾತನಾಡಿ, ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಬಾಯಾರಿಕೆಯಾದಾಗ ನೀರನ್ನ ಕುಡಿಬೇಕು ಅಂದ್ರೆ ಹೋಟೆಲ್ಗಳಲ್ಲಿ ನಾಷ್ಟ ಅಥವಾ ಊಟ ಮಾಡಬೇಕು, ಇಲ್ಲ ಅಂಗಡಿಯಲ್ಲಿ ವ್ಯಾಪಾರ ಮಾಡಿದ್ರೆ ಮಾತ್ರ ಕುಡಿಯಲು ನೀರು ಕೊಡ್ತಾರೆ, ಇಲ್ಲ ನೀರನ್ನ ಖರೀದಿಸಿ ಕುಡಿಯಬೇಕಾಗುತ್ತೆ. ಈ ಹಿನ್ನೆಲೆ ಜನಕ್ಕೆ ಕುಡಿಯುವ ನೀರಿನ ಬಾಯಾರಿಕೆಗಾಗಿ ಜಯ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ವತಿಯಿಂದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನ ಮಾಡಲಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ನಿಂಗಪ್ಪ ನಾಯ್ಕ, ಹನುಮಂತ ಯಲಗಲದಿನ್ನಿ, ಮಾಳಪ್ಪ ನಾಯ್ಕ, ಶಿಕ್ಷವಲಿ, ಮೋಹಿನುದ್ದೀನ್, ರಾಯಪ್ಪ ನಾಯ್ಕ, ಲಕ್ಷ್ಮಣ್ ಪೋಳ್, ಅಮರೇಶ್ ನವಲಿ, ಶಂಕರ್, ರವಿನಾಯ್ಕ, ಮಲ್ಲೇಶ್ ಆಟೋ, ದುರ್ಗಪ್ಪ ಸೇರಿ ಮುಂತಾದವರು ಹಾಜರಿದ್ದರು. ಬಸವರಾಜ್ ಹೂನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.